ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ ವಿಶೇಷ ಕಾರ್ಯಕ್ರಮ. ನಾನು ಪ್ರಿಯಾ ಸೋಮೇಶ್. ಇವತ್ತು ನಾನು ಒಂದಷ್ಟು ಜನ ಹೆಣ್ಮಕ್ಳಿಗೆ ಇದೊಂದು ಪ್ರಾಬ್ಲಮ್ ನಾರ್ಮಲ್. ಐಬ್ರೋ ಮಾಡಿಸ್ಕೊಂಡು ಬಂದಿದ್ದ ತಕ್ಷಣ ಫುಲ್ ರೆಡ್ಡಿಶ್ ಆಗುವಂಥದ್ದು ಅಥವಾ ಚಿಕ್ಕ ಚಿಕ್ಕ ಗುಳ್ಳೆಗಳಾಗುವಂಥದ್ದು ಕಾಮನ್. ಸೊ ಅದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿನ ನಾನಿವತ್ತು ಹೇಳ್ತೀನಿ. ಇದನ್ನು ಮಾಡಿ 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನಿಮಗೆ ಐಬ್ರೋ ಮಾಡಿಸಿದ ತಕ್ಷಣ ಕೆಲವ್ರಿಗೆ ಕಂಪ್ಲೀಟ್ ಕಣ್ಣು ಮೇಲ್ಗಡೆ ಮತ್ತು ಐಬ್ರೋ ಮೇಲ್ಗಡೆ ರೆಡ್ ಆಗೋದ್ರ ಜೊತೆಗೆ ಕೆಲವರಿಗೆ ಚಿಕ್ಕ ಚಿಕ್ಕ ಆಗೋದಕ್ಕೆ ಶುರುವಾಗ್ಬಿಡುತ್ತೆ. ಸೊ ಕೆಲವರಿಗೆ ಅದು ಒಂದು 10 ಮಿನಿಟ್ಸ್ 15 ಮಿನಿಟ್ಸಲ್ಲಿ ಹೋದರೆ ಕೆಲವರಿಗೆ 1 ಡೇಸ್ ಎರಡು ದಿನ ಈ ರೀತಿಯಾಗಿ ಹೋಗುತ್ತೆ. ಸೊ ಇವತ್ತು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿನ ಹೇಳ್ತೀನಿ, ಇದನ್ನು ಟ್ರೈ ಮಾಡಿ. ಮೊದಲನೇದಾಗಿ ಐಸ್ ಕ್ಯೂಬು ಏನೂ ಅಪ್ಲೈ ಮಾಡಿಸ್ದಲೇ ನೀವು ಕಂಪ್ಲೀಟಾಗಿ ಐಬ್ರೋ ಮಾಡಿಸ್ಕೊಂಡು ಬರ್ತಿದ್ದಂಗೆ ಮನೆಗೆ ಐಬ್ರೋ ಮಾಡಿದ ನಂತರ ಅಲ್ಲಿ ನಿಮಗೆ ಒಂದು ಜೆಲ್ ಟೈಪ್ ಏನೋ ಒಂದು ಅಪ್ಲೈ ಮಾಡ್ತಾರೆ, ಅದನ್ನು ಅಪ್ಲೈ ಮಾಡಿಸ್ಕೋಬೇಡಿ. ಮನೆಗೆ ಬರ್ತಿದ್ದಂಗೆ ಐಸ್ ಕ್ಯೂಬ್ನ ತೊಗೊಳ್ಳಿ. ಒಂದು ಐಸ್ ಕ್ಯೂಬ್ನ ಒಂದು ಟಿಶ್ಯೂ ಪೇಪರ್ ಮೇಲಿಟ್ಟು ನಿಧಾನಕ್ಕೆ ಟ್ಯಾಪ್ ಮಾಡ್ತಾ ಬನ್ನಿ. ಆ ರೆಡ್ನೆಸ್ ಏನಿರುತ್ತೆ ಅದು ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ. ಒಂದು 5 to 6 ಮಿನಿಟ್ಸಲ್ಲಿ ಟ್ಯಾಪ್ ಮಾಡ್ತಾ ಬನ್ನಿ, ಮಸಾಜ್ ಮಾಡ್ತಾ ಬನ್ನಿ, ಸಾಕು. ಯಾಕಂದರೆ ಕೆಲವರು ನಾಳೆ ಫಂಕ್ಷನ್ ಇದೆ ಅಂತಂದರೆ ಇವತ್ತೇ ಐಬ್ರೋ ಮಾಡಿಸ್ಕೊಂಡು ಕೆಲವರು ರೆಡಿ ಆದರೆ, ಇನ್ನು ಕೆಲವರು ಇವಾಗ ಇನ್ನೇನು ಅರ್ಧ ಗಂಟೆ 1 ಅವರ್ ಇದೆ ಫಂಕ್ಷನಿಗೆ ಹೋಗೋಕ್ಕೆ ಅಂತಂದಾಗ ಆಗ ಹೋಗಿ ಐಬ್ರೋ ಮಾಡಿಸ್ಕೊಂಡು ಬರ್ತಾರೆ. ಸೊ ಅಂಥವರಿಗೆ ಫುಲ್ ಕಂಪ್ಲೀಟಾಗಿ ಐಬ್ರೋಸ್ ಎಲ್ಲ ರೆಡ್ ಆಗುವಂಥದ್ದು ಅಥವಾ ಗುಳ್ಳೆಗಳಾಗುವಂಥದ್ದು ಇದು ಕಾಮನ್, ನನಗೂ ಕೂಡ ಆಗುತ್ತೆ. ಸೊ ನೀವು ಐಸ್ ಕ್ಯೂಬ್ನ ಯೂಸ್ ಮಾಡೋದ್ರಿಂದ ಇಮಿಡಿಯೇಟಾಗಿ ನಿಮಗೆ ರಿಲೀಫ್ ಸಿಕ್ಕುತ್ತೆ. ಆ ಉರಿ, ಆ ನೋವು, ಆ ಪುಟ್ಟು ಗುಳ್ಳೆಗಳು ಅದು ಕಡಿಮೆ ಆಗುತ್ತೆ. ಅದರ ಜೊತೆಗೆ ನಿಮಗೇನಾದರೂ ಹೋಮ್ ರೆಮಿಡಿ ಬೇಕು ಅಂತಂದರೆ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿ, 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಒಂದು ಸ್ವಲ್ಪ ಶುಗರ್ನ ತೊಗೊಳ್ಳಿ. ಶುಗರ್ ಜೊತೆಗೆ ನೀವು ಕಾಫಿ ಪೌಡರ್, ಹಳದಿ, ಅದ್ರ ಜೊತೆಗೆ ನೀವು ಟೊಮೊಟೊ ರಸನ ಹಾಕ್ಕೊಳ್ಳಿ. ನೀರನ್ನು ಮಿಕ್ಸ್ ಮಾಡಬೇಡಿ, ಟೊಮೊಟೊ ರಸ ಮಾತ್ರ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಈ ಐಬ್ರೋ ಮೇಲ್ಗಡೆ ಮತ್ತು ಕೆಳಗಡೆ ನಿಧಾನಕ್ಕೆ ಆ ಒಂದು ಪ್ಯಾಕ್ ಏನಿದೆ ಅದನ್ನು ಕ್ಲೀನಾಗಿ ಮಸಾಜ್ ಮಾಡಿ. ಐಬ್ರೋ ಮೇಲ್ಗಡೆ ಮತ್ತು ಕೆಳಗಡೆ ನಿಧಾನಕ್ಕೆ ಆ ಪ್ಯಾಕ್ ಏನಿದೆ. ಆದರೆ ಈ ಪ್ಯಾಕ್ ಹಾಕೊಳ್ಳೋದಕ್ಕಿಂತ ಮುಂಚೆ ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬಂದು ಮುಖವನ್ನು ಕ್ಲೀನಾಗಿ ಒರೆಸ್ಕೊಂಡಿದ್ದ ನಂತರ ಬೇಕಾದರೆ ನೀವು ಐಸ್ ಕ್ಯೂಬ್ನ ಇಟ್ಟು ಒಂದು 5 ನಿಮಿಷ ಟ್ಯಾಪ್ ಮಾಡಿ ಆ ನಂತರ ಬೇಕಾದರೂ ಈ ಪ್ಯಾಕ್ನ ಅಪ್ಲೈ ಮಾಡಬಹುದು. ಅಥವಾ ನೀವು ಮನೆಗೆ ಬಂದಿದ್ದ ತಕ್ಷಣ ಕ್ಲೀನಾಗಿ ಫೇಸ್ ವಾಶ್ ಮಾಡಿ ಐಸ್ ಕ್ಯೂಬ್ ಇಲ್ದಲೇ ಹೋದರೆ ನೀವು ಈ ಪ್ಯಾಕನ್ನು ಯೂಸ್ ಮಾಡಬಹುದು. ಕಂಪ್ಲೀಟಾಗಿ ಅಪ್ಲೈ ಮಾಡಿ ಒಂದು 5 ಮಿನಿಟ್ಸ್ ನಿಧಾನಕ್ಕೆ ಮಸಾಜ್ ಮಾಡಿ. ತುಂಬ ರಫ್ ಆಗಿ ಎಲ್ಲ ಮಸಾಜ್ ಮಾಡೋದ್ರಿಂದ ನಿಮಗಿನ್ನೂ ಕೂಡ ರೆಡ್ಡಿಶ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ, ಗುಳ್ಳೆಗಳು ಇನ್ನೂ ಜಾಸ್ತಿ ಆಗುವಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಧಾನಕ್ಕೆ ಸ್ಕ್ರಬ್ ಮಾಡ್ತಾ ಬನ್ನಿ, ಸಾಕು. ಒಂದು 5 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಆದಮೇಲೆ ಫೇಸ್ ವಾಶ್ ಮಾಡಿ. ಇದು ನಿಮಗೆ ಇನ್ಸ್ಟೆಂಟ್ ಆಗಿ ಗುಳ್ಳೆಗಳಾಗೋದು ಕಡಿಮೆ ಆಗುತ್ತೆ, ಅದ್ರ ಜೊತೆಗೆ ರೆಡ್ಡಿಶ್ ಆಗೋದು ಕಡಿಮೆ ಆಗುತ್ತೆ. ಯಾವುದಾದ್ರೂ ಫಂಕ್ಷನಿಗೆ ಹೋಗ್ಬೇಕಂದ್ರೆ ನೀವು ಆರಾಮವಾಗಿ ಮುಖಕ್ಕೆ ಮೇಕಪ್ ಮಾಡ್ಕೊಳ್ಬಹುದು. ಈ ಒಂದು ಸಮಸ್ಯೆಯಿಂದ ಯಾವುದಾದ್ರೂ ಫಂಕ್ಷನಿಗೆ ಹೋಗ್ಬೇಕಂದ್ರೆ ಮೇಕಪ್ ಮಾಡೋದಕ್ಕೆ ಕರೆಕ್ಟಾಗಿ ಕೂರಲ್ಲ. ಮೇಕಪ್ಪು ಎಲ್ಲ ಕಡೆ ಒಂದು ರೀತಿಯಾಗಿ ಕಾಣಿಸ್ತಿದ್ರೆ ಮೇಕಪ್ಪು ಐಬ್ರೋ ಮೇಲ್ಗಡೆ ಕೆಳಗಡೆ ಬೇರೆ ರೀತಿಯಾಗಿ ಒಂಥರ ರೆಡ್ಡಾಗಿ ಕಾಣಿಸ್ತಿರುತ್ತೆ. ಸೊ ಈ ಒಂದು ಹೋಮ್ ರೆಮಿಡಿನ ಟ್ರೈ ಮಾಡಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದ್ರ ಜೊತೆಗೆ ನಿಮ್ಮ ಐಬ್ರೋ ಚೆನ್ನಾಗಿರಬೇಕು ಅಥವಾ ಕಣ್ಣಿನ ರೆಪ್ಪೆ ಚೆನ್ನಾಗಿರಬೇಕು, ಕೂದಲು ಚೆನ್ನಾಗಿರಬೇಕು, ಸ್ಕಿನ್ ಚೆನ್ನಾಗಿರಬೇಕು, ಬಾಡಿ ಫಿಟ್ ಆ್ಯಂಡ್ ಹೆಲ್ದಿ ಆಗಿರಬೇಕು ಅಂತಂದರೆ ನೀವು ವರ್ಕೌಟ್ ಅಥವಾ ಹೆಲ್ದಿ ಮೀಲ್ ಓಕೆ, ಬಟ್ ಚೆನ್ನಾಗಿ ಫಸ್ಟ್ ನಿದ್ರೆ ಮಾಡೋದು, ಅದ್ರ ಜೊತೆಗೆ ಚೆನ್ನಾಗಿ ನೀರು ಕುಡಿಯುವಂಥದ್ದು, ಈ 2 ಟಿಪ್ಸ್ನ ಫಸ್ಟು ಅಳವಡಿಸ್ಕೊಳ್ಳಿ. 3ನೇದು ಬಂದು ಕ್ಲೀನ್. ತುಂಬ ಜನ ಕ್ಲೀನ್ ಅಂದರೆ ಏನು ಅನ್ನೋದೇ ಗೊತ್ತಿರಲ್ಲ. ಬೆಳಗ್ಗೆ ಹೋಗುವಾಗ ಮಾತ್ರ ಕ್ಲೀನಾಗಿ ಫೇಸ್ ವಾಶ್ ಮಾಡಿ, ಹೇರ್ ವಾಶ್ ಮಾಡಿ, ಹೇರಿಗೆ ಸಿರಮು, ಮುಖಕ್ಕೆ ಮಾಯ್ಶ್ಚರೈಸರ್, ಸನ್ಸ್ಕ್ರೀಮ್, ಅದು ಇದು ಅಂತ ಅಪ್ಲೈ ಮಾಡ್ತಾರೆ. ಬಟ್ ನೈಟ್ ಬಂದ ಮೇಲೆ ಮುಖವನ್ನು ಕ್ಲೀನ್ ಮಾಡೋದೇ ಮರೀತಾರೆ. ಸೊ ಅದು ಕೂಡ ನಿಮ್ಮ ಐಬ್ರೋ ಉದುರೋದಕ್ಕೆ ಕಾರಣ ಆಗಿರುತ್ತೆ. ನೀವು ಮೇಕಪ್ ಮಾಡಿಸ್ತೀರಾ, ಅದು ಕೆಮಿಕಲ್ ಇರುತ್ತೆ. ನೀವು ಮೇಕಪ್ ಮಾಡುವಾಗ ಐಬ್ರೋಗೂ ಕೂಡ ತಾಡಿರುತ್ತೆ. ಸೊ ರಾತ್ರಿ ನೀವು ಓವರ್ ನೈಟ್ ನಿಮ್ಮ ಮುಖದ ಮೇಲೆ ಮೇಕಪ್, ಲಿಪ್ಸ್ಟಿಕ್ ಬಿಡೋದ್ರಿಂದ ನಿಮ್ಮ ಐಬ್ರೋನೂ ಇರಲ್ಲ, ಮತ್ತು ಮುಂದೆ ಹೋಗ್ತಾ ಹೋಗ್ತಾ ಓಪನ್ ಪೋರ್ಸ್ ಆಗುವಂತಹ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ನೀವು ಮನೆಗೆ ಬಂದಾಗ ಬೆಳಗ್ಗೆ ನೀವು ಎಷ್ಟು ಫ್ರೆಶ್ ಆಗಿ ಹೋಗ್ತಿರೋ, ಸಂಜೆ ನೀವು ಬೆಡ್ಡಿಗೆ ಹೋಗೋದಕ್ಕಿಂತ ಮುಂಚೆ ನಿಮ್ಮ ಮುಖ ಆಗಿರಬಹುದು ಅಥವಾ ನಿಮ್ಮ ಹೇರ್ ಆಗಿರಬಹುದು, ನಿಮ್ಮ ಬಾಡಿ ಆಗಿರಬಹುದು, ಆದಷ್ಟು ಕ್ಲೀನಾಗಿ ಇಟ್ಕೊಂಡು ಬೆಡ್ಡಿಗೆ ಹೋಗಿ. ಬೆಡ್ ಸ್ಪ್ರೆಡ್ ಅವಾಗವಾಗ ಚೇಂಜ್ ಮಾಡುವಂಥದ್ದಾಗಿರಬಹುದು, ಪಿಲ್ಲೋ ಕವರ್ಸ್ ಚೇಂಜ್ ಮಾಡುವಂಥದ್ದಾಗಿರಬಹುದು. ಇದನ್ನು ಮಾಡ್ತಾ ಬನ್ನಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೇನಾದರೂ ಐಬ್ರೋಸ್ ತಿಕ್ಕಿಲ್ಲ, ತುಂಬ ತೆಳು ಇದೆ ಅಂತಂದರೆ ನೀವು ಏರ್ ಆಯಿಲ್ ಅಪ್ಲೈ ಮಾಡುವಾಗ ಒಂದು ಡ್ರಾಪ್ ಅಷ್ಟು ನೀವು ಐಬ್ರೋ ಮೇಲೆ ಮಸಾಜ್ ಮಾಡಿದ್ರೆ ಸಾಕು. ಅದೊಂದು ರಿಸಲ್ಟ್, ಗುಡ್ ರಿಸಲ್ಟು. ಕೆಲವರಿಗೆ ನಿಮಗೆ ಬರೀ ತಲೆಯಲ್ಲಿ ಮಾತ್ರ ನಿಮಗೆ ಡ್ಯಾಂಡ್ರಫ್ ಇರುತ್ತಾ? ಇಲ್ಲ, ನಿಮಗೆ ಉಬ್ಬಲ್ಲೂ ಕೂಡ ಡ್ಯಾಂಡ್ರಫ್ ಇರುತ್ತೆ. ಉಬ್ಬನ್ನ ಬೇಕಾದರೆ ನೀವು ಈ ಥರ ಹಿಂಗೆ ಮಾಡಿ ನೋಡಿ, ಇಲ್ಲಿಂದ ಡ್ಯಾಂಡ್ರಫ್ ಉದುರುತ್ತೆ. ಕೆಲವರಿಗೆ ಇಲ್ಲೂ ಕೂಡ ಡ್ಯಾಂಡ್ರಫ್
ಕ್ರಿಯೇಟ್ ಆಗಿರುತ್ತೆ. ಸೊ ನಿಮಗೆ ಆ ಥರ ಏನಾದರೂ ಇದೆ, ಐಬ್ರೋಸ್ ಜಾಸ್ತಿ ಬೆಳೀತಾ ಇಲ್ಲ, ತುಂಬ ತಿನ್ನಿದೆ ಅಂತ ಅನ್ನೋರು, ನೀವು ಆರಾಮಾಗಿ 1-2 ಡ್ರಾಪ್ ನೀವು ಯಾವ ಹೇರ್ ಆಯಿಲ್ ತಲೆಗೆ ಅಪ್ಲೈ ಮಾಡ್ತೀರಾ 1-2 ಡ್ರಾಪ್ ಈಗ ಮಸಾಜ್ ಮಾಡಿಬಿಟ್ರೆ ಸಾಕು, ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಿಮಗೆ. ಅದ್ರ ಜೊತೆಗೆ ನೀವು ಯಾವಾಗಲಾದರೂ ಫಸ್ಟ್ ಟೈಮ್ ಐಬ್ರೋ ಮಾಡ್ಸೋಕ್ಕೆ ಹೋಗ್ತಿದ್ದೀರಾ ಅಂತಂದರೆ ತುಂಬ ತೆಳುವಾಗಿ ಫಸ್ಟ್ ಟೈಮೇ ಮಾಡಿಸ್ಕೋಬೇಡಿ, ಸ್ವಲ್ಪ ದಪ್ಪವಾಗಿ ಬಿಟ್ಕೊಂಡು ಐಬ್ರೋ ಮಾಡಿಸ್ಕೊಳ್ಳಿ. ಯಾಕೆಂದರೆ ಮುಂದೆ ಮುಂದೆ ಹೋಗ್ತಾ ನಿಮಗೆ ಏನಾದರೂ ಬೇರೆ ಥರ ಆರ್ಚ್ ಶೇಪು ಅಥವಾ ರೌಂಡ್ ಶೇಪ್ ಏನಾದರೂ ಮಾಡಿಸ್ಕೋಬೇಕು ಅಂತಂದರೆ ತುಂಬ ತೆಳ್ಳಗಿದ್ರೆ ನಿಮಗೆ ಐಬ್ರೋ ಶೇಪ್ ಕೊಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೀವು ಸ್ಟಾರ್ಟಿಂಗಲ್ಲೇ ಮಾಡಿಸುವಾಗ ಐಬ್ರೋನ ಒಂದು ಶೇಪ್ ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ತಿಕ್ಕಾಗಿ ಐಬ್ರೋನ ಬಿಡೋಕ್ಕೆ ಹೇಳಿ. ತುಂಬ ತಿನ್ನಾಗಿ ಮಾಡಿಸ್ಕೊಂಡ್ರೆ ಮುಂದೆ ಹೋಗ್ತಾ 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 ಶೇಪ್ ಕೊಡೋದಕ್ಕಾಗಲ್ಲ. ನಿಮ್ಮ ಐಬ್ರೋ ಕೂಡ ನಿಮ್ಮ ಮುಖ ಹೆಂಗೆ ಕಾಣಿಸುತ್ತೆ, ನಿಮ್ಮ ಮುಖ ಹೆಂಗೆ ಕಾಣಿಸ್ಬೇಕು ಅನ್ನೋದು ಐಬ್ರೋ ಕೂಡ ಡಿಸೈಡ್ ಮಾಡುತ್ತೆ. ಸೊ ಹಾಗಾಗಿ ಎಷ್ಟನ್ನ ಟ್ರೈ ಮಾಡಿ 100% ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ. ನಾನು ಎಲ್ಲ ವೀಡಿಯೋದಲ್ಲೂ ಹೇಳೋದೊಂದೇ, ಚೆನ್ನಾಗಿ ನಿದ್ರೆ ಮಾಡಿ, ಚೆನ್ನಾಗಿ ನೀರು ಕುಡೀರಿ, ಹೊರಗಡೆ ಜಂಕ್ ಫುಡ್ನ ಆದಷ್ಟು ಅವಾಯ್ಡ್ ಮಾಡಿ, ಮನೆ ಫುಡ್ನ ತಿನ್ನಿ, ತರಕಾರಿ ಚೆನ್ನಾಗಿ ತಿನ್ನಿ, ಪ್ರೋಟೀನ್ ಇರುವಂತಹ ಆಹಾರಗಳನ್ನ ತಿನ್ನಿ. ಜಂಕ್ ಫುಡ್ನ 100% ಎಲ್ಲರೂ ಬಿಡೋಕ್ಕಾಗಲ್ಲ, ಬಟ್ ಆದಷ್ಟು ಕಡಿಮೆ ಮಾಡ್ತಾ ಬನ್ನಿ. ಅಂದರೆ ಖಾಲಿ ಹೊಟ್ಟೆಗೆ ಡೈರೆಕ್ಟ್ ಜಂಕ್ ಫುಡ್ನ ತಿನ್ನೋದನ್ನು ಅವಾಯ್ಡ್ ಮಾಡಿ, ಹೊರಗಡೆ ಕರೆದಿರುವಂತಹ ಫುಡ್ನ ತಿನ್ನೋದು ಕಡಿಮೆ ಮಾಡಿ. ಇದಿಷ್ಟನ್ನು ಮಾಡ್ತಾ ಬನ್ನಿ. ಪಿಲ್ಲೋ ಕವರ್ ಚೇಂಜ್ ಮಾಡಿ, ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ಕೊಳ್ಳಿ. ಮುಖ ಮಲಗೋದಕ್ಕಿಂತ ಮುಂಚೆ ಮುಖ ತೊಳ್ಕೊಳ್ಳೋದಾಗಿರಬಹುದು, ಮುಖದಲ್ಲಿ ಯಾವುದೇ ರೀತಿಯಾದಂತಹ ಕ್ರೀಮ್ ಬಿಡ್ದಲೇ ಇರೋವಂಥದ್ದಾಗಿರ್ಬಹುದು, ಇದನ್ನೆಲ್ಲ ಮಾಡ್ತಾ ಬನ್ನಿ. 100% ನಿಮ್ಮ ಸ್ಕಿನ್, ಹೇರ್, ಬಾಡಿ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ದಿನಕ್ಕೆ ಒಂದಿಷ್ಟು ನೀರು ಕುಡಿಬೇಕು ಅಂತಿದೆ, ಅಷ್ಟು ನೀರನ್ನು ಕುಡಿತಾ ಬನ್ನಿ. ನಿಮ್ಮ ಸ್ಕಿನ್ನು ಹೊರಗಡೆ ಏನೇ ಅಪ್ಲೈ ಮಾಡಿದ್ರೂ ಕೂಡ ಗ್ಲೋ ಆಗುತ್ತೆ, ಅದಾಗುತ್ತೆ ಇದಾಗುತ್ತೆ ಅನ್ನೋದಕ್ಕಿಂತ ಮುಖ್ಯವಾಗಿ ನಿಮ್ಮ ಒಳಗಡೆ ನೀವು ಏನು ಫೀಡ್ ಮಾಡ್ತೀರೋ ಅದು ಕೂಡ ನಿಮ್ಮ ಸ್ಕಿನ್ ಗ್ಲೋ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಕೆಲವರು ಸನ್ಸ್ಕ್ರೀನ್ನ ಯೂಸ್ ಮಾಡೋರು ಒಂದಷ್ಟು ಜನ ಹೊರಗಡೆ ಹೋಗುವಾಗ, ಅಂದರೆ ಬಿಸಿಲು ಸಿಕ್ಕಾಪಟ್ಟೆ ಇದೆ ಅಂದಾಗ ಮಾತ್ರ ಯೂಸ್ ಮಾಡ್ತಾರೆ. ನೀವು ಮನೇಲಿದ್ದಾಗಲೂ ಕೂಡ ಆ ಕ್ರೀಮ್ನ ಯೂಸ್ ಮಾಡಬೇಕು, ಅದು ತುಂಬ ಒಳ್ಳೆಯದು. ನಿಮ್ಮ ಸ್ಕಿನ್ ಏಜ್ ಆಗ್ತಾ ಆಗ್ತಾ ರಿಂಕಲ್ಸ್ ಬರುವಂಥದ್ದಾಗಿರಬಹುದು ಅಥವಾ ಒಂದು ಕಡೆ ಟ್ಯಾನ್ ಆಗುವಂಥದ್ದಾಗಿರಬಹುದು, ಇದೆಲ್ಲ ಕೂಡ ಕಡಿಮೆ ಆಗುತ್ತೆ. ಸನ್ಸ್ಕ್ರೀನ್ನ ನೀವು ನೆರಳು ಅಥವಾ ಬಿಸಿಲು ಅನ್ನೋದಕ್ಕಿಂತ ನೀವು ಪ್ರತಿದಿನ ಅದನ್ನು ಯೂಸ್ ಮಾಡಬೇಕು. ಅದನ್ನೊಂದು ಯೂಸ್ ಮಾಡಿ ನಿಮ್ಮ ಸ್ಕಿನ್ನು, ಹೇರು, ಹೆಲ್ತು ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ನಿಮಗೇನಾದರೂ ಸ್ಕಿನ್ ಕೇರ್, ಹೇರ್ ಕೇರ್ ವೀಡಿಯೋಸ್ ಬೇಕು ಅಂದರೆ ಇದೇ ಪೇಜಲ್ಲಿ ಒಂದಷ್ಟು ವೀಡಿಯೋಗಳಿದೆ, ನೀವು ಚೆಕ್ ಮಾಡ್ಕೊಳ್ಬಹುದು. ಓಕೆ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಮಸ್ಕಾರ.